ಯಾವ ಯಾವ ಹಂತದಲ್ಲಿ ಹೆಣ್ಮಕ್ಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ? ಸೊ ಮಾನಸಿಕ ಒತ್ತಡ ಜಾಸ್ತಿ ಮಕ್ಕಳಿಗೆ ಯಾವಾಗ ಆಗುತ್ತೆ ಅಂದರೆ ಟೀನೇಜ್ ಫಸ್ಟ್ ಫೇಸಸ್. ಎಲ್ಲ ಅತ್ತೆಂದ್ರು ಅಂತ ನಾವು ಹೇಳಕ್ಕಾಗಲ್ಲ. ಕೆಲವು ಅತ್ತೆಂದ್ರು ಯಾಕೆ ಸೊಸೆಯನ್ನ ಮಗಳ ತರ ನೋಡ್ಕೊಳ್ಳಲ್ಲ? ಅತ್ತೆಂದಿರು ಸೊಸೆನ ಮಗಳು ಥರ ನೋಡ್ಕೋಬಹುದು, ಅದರಲ್ಲಿ ಏನಿಲ್ಲ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಇದ್ರಂತೂ ದೊಡ್ಡ ಕಾಂಪ್ಲಿಕೇಶನ್ಸ್ ಉಂಟಾಗ್ತಾ ಇದೆ. ಸೊ ಡಿವೋರ್ಸ್ ಯಾವ ಕಾರಣಕ್ಕೆ ಆಗ್ತಾ ಇದೆ? ಸೊ ಇವಾಗ ತುಂಬಾ ಡೈವರ್ಸ್ ಆಗ್ತಾ ಇದೆ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ಇವತ್ತೇನೋ ಒಂದು ಅಡುಗೆ ಮನೇಲಿ ಏನೋ ಆಗಿರುತ್ತೆ, ಅದು ನೆಕ್ಸ್ಟ್ ಡೇ ಅದು ದೊಡ್ಡದಾಗುತ್ತೆ. ಸೊ ಆ ಸಣ್ಣ ವಿಷಯನೇ ದೊಡ್ಡದಾಗಿ ಆಮೇಲೆ ಅದು ಡೈವರ್ಸಿಗೆ ಆಗ್ತಾ ಇದೆ. ಯಾವ್ಯಾವ ಥರದ ಸ್ಟ್ರೆಸ್ ಅನ್ನ ಗಂಡ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ತೆಗೆದುಕೊಳ್ತಿದ್ದಾರೆ? ಪರ್ಸನಲ್ ಲೋನ್ ಇರುತ್ತೆ, ಆಮೇಲೆ ಅವ್ರದ್ದು ಬಿಸ್ನೆಸ್ ಲೋನ್ ಇರುತ್ತೆ. ಸೊ ತುಂಬಾನೇ ಲೋನ್ಗಳಿದ್ದಾಗ ಅವ್ರಿಗೆ ಪ್ರೆಷರು ಜಾಸ್ತಿ ಇರುತ್ತೆ, ಜಾಸ್ತಿನೇ ಕೆಲಸ ಮಾಡಬೇಕಾಗುತ್ತೆ. ಟಾರ್ಗೆಟ್ಗಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಸಿಗುತ್ತೆ. ಆಂಕರ್ ಅಂಬಿಕಾ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಹೆಣ್ಮಕ್ಳೇ ಸ್ಟ್ರಾಂಗು, ಲೇಡೀಸ್ ಫಸ್ಟ್. ಹೆಣ್ಮಕ್ಳ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ ನಾವು. ನಿಜವಾಗ್ಲೂ ಹೆಣ್ಮಕ್ಳು ತುಂಬಾನೇ ಸ್ಟ್ರಾಂಗ್. ಆದ್ರೆ ಅದರ ಒಳಗಡೆ ಇರುವಂತಹ ಪರಿಸ್ಥಿತಿಯನ್ನ ನಿಜವಾಗ್ಲೂ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತಿನ ದಿನಮಾನಗಳಲ್ಲಿ ಅನ್ನುವಂಥದ್ದು ಹೆಣ್ಣಿನ ಭಾವನೆ. ಅವಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದಿದ ತಕ್ಷಣ ಅಲ್ಲೇ ಬಿಟ್ಬಿಡ್ತೀರಾ? ಮನೆಯಲ್ಲಿ ಅಷ್ಟೊಂದು ಕೆಲಸ ಇರುತ್ತೆ, ಒಬ್ಳೆ ಮಾಡ್ತಾಳೆ, ಯಾರ ಸಹಾಯ ಕೂಡ ತೆಗೆದುಕೊಳ್ಳಲ್ಲ, ಮಕ್ಕಳ ಜವಾಬ್ದಾರಿ ಇರುತ್ತೆ, ಜೊತೆಗೆ ಉದ್ಯೋಗದ ಒತ್ತಡ ಇರುತ್ತೆ. ಎಲ್ಲವನ್ನು ನಿಭಾಯಿಸುವಲ್ಲಿ ಯಾವತ್ತಾದ್ರೂ ಒಂದು ದಿನ ನಿನ್ನೊಳಗಡೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ನೀವ್ ಮಾಡಿದೀರಾ? ನಿನಗೆ ಕಷ್ಟ ಆಗ್ತಿದ್ಯಾ, ನಾನೇನಾದ್ರೂ ನನ್ನಿಂದ ಸಹಾಯ ಮಾಡ್ಬೋದಾ ಅಂತ ಕೇಳಿದೀರಾ? ಈ ಸಿಚುಯೇಷನ್ಸ್ ನ ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಹೇಗೆ ನೀನು ಮ್ಯಾನೇಜ್ ಮಾಡ್ತಾ ಇದೀಯಾ ಅಂತ ಯೋಚನೆ ಮಾಡಿದೀರಾ? ಖಂಡಿತ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ತಾಯಂದ್ರಿದ್ದೀರಾ, ಮನೆಗೆ ಸೊಸೆಯಂದ್ರಾಗಿ ಬಂದಿದ್ದೀರಾ, ಹೆಂಡತಿಯಾಗಿ ಬಂದಿದ್ದೀರಾ, ಒಬ್ಬ ಜವಾಬ್ದಾರಿಯುತ ಅತ್ತೆಯಾಗಿದ್ದೀರಾ, ಎಲ್ಲರೂ ಕೂಡ ಈ ವಿಡಿಯೋವನ್ನ ನೋಡ್ಲೇಬೇಕಾದಂತ ಒಂದು ಅದ್ಭುತವಾದಂತ ವಿಡಿಯೋ. ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳು ಯಾವೆಲ್ಲ ರೀತಿಯಾದಂತ ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬಹುದು. ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಮನೆಯವರ ಸಹಕಾರ, ಪ್ರೀತಿ, ಕಾಳಜಿ ಎಷ್ಟು ಮುಖ್ಯ ಆಗುತ್ತೆ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅರ್ಪಿತಾ ಮಲ್ಲಾರ ಅವರು. ಮೈಂಡ್ಫುಲ್ ಮೀ ಎನ್ನುವಂತ ಒಂದು ಅದ್ಭುತ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು. ಸೈಕಾಲಜಿಸ್ಟ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರು ಕೂಡ ಒಬ್ಬ ಹೆಣ್ಣು ಮಗಳ ಸ್ಟ್ರಾಂಗ್ ತಾಯಿಯಾಗಿದ್ದಾರೆ, ಒಂದು ಮನೆಗೆ ಜವಾಬ್ದಾರಿಯುತ ಸೊಸೆಯಾಗಿದ್ದಾರೆ. ವೆಲ್ಕಮ್ ಟು ದ ಶೋ ಮೇಡಮ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕೂಡ ಏನಾದ್ರೂ ನಾವು ಒಬ್ರಿಗೆ ಮಾಡಿದ್ರೆ ಅದರಿಂದ ವಾಪಸ್ ಎಕ್ಸ್ಪೆಕ್ಟೇಷನ್ಸ್ ವಾಪಸ್ ನಮ್ಗೇನೋ ಬರುತ್ತೆ ಅನ್ನೋ ಯೋಚನೆನಲ್ಲೇ ಮಾಡ್ತಾರೆ. ಬಟ್ ಹೆಣ್ಮಕ್ಳು ಆ ತರ ಮಾಡೋದಿಲ್ಲ. ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಯಾವಾಗ್ಲೂ ಕೊಟ್ಟು ಅಭ್ಯಾಸ, ಅದರಿಂದ ರಿಟರ್ನ್ ಏನ್ ಬರುತ್ತೆ ಅಂತ ಯಾವ ಹೆಣ್ಣು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ಅವಳು ಹೆಣ್ಣು ಅನ್ನೋ ಒಂದು ಕಾರಣಕ್ಕೆ. ಯಾವ ಯಾವ ಹಂತದಲ್ಲಿ ಹೆಣ್ಮಕ್ಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ? ಸೊ ಮಾನಸಿಕ ಒತ್ತಡ ಜಾಸ್ತಿ ಮಕ್ಕಳಿಗೆ ಯಾವಾಗ ಆಗುತ್ತೆ ಅಂದರೆ ಟೀನೇಜ್ ಫಸ್ಟ್ ಫೇಸಸ್. ಚೈಲ್ಡ್ ಯಾವಾಗ ಅವರು 12+ ಇಯರ್ಸ್ಗ ಅಥವಾ ಇವಾಗ ಸ್ವಲ್ಪ ಬೇಗನೆ ಆಗ್ತಾ ಇದ್ದಾರೆ, ಮೆಚ್ಯೂರ್ ಆಗ್ತಾ ಇದೆ. ಸೊ 10 ವರ್ಷದ ಮೇಲೇನ ಅವಾಗ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಅವಾಗ ಒತ್ತಡ ಜಾಸ್ತಿ, ಮಕ್ಕಳಿಗೆ ಸ್ಟ್ರೆಸ್ ಆಗುತ್ತೆ, ಆಮೇಲೆ ತುಂಬ ಫಿಸಿಕಲ್ ಚೇಂಜಸ್ ಆಗುತ್ತೆ, ಬಯಾಲಜಿಕಲಿ ಒಳಗಡೆ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅವಾಗ ಅವರಿಗೆ ಸ್ವಲ್ಪ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಆಂಗರ್ ಜಾಸ್ತಿ ಆಗುತ್ತೆ, ಆಮೇಲೆ ಸ್ವಲ್ಪ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಇದೆಲ್ಲ ಸ್ಟಾರ್ಟ್ ಆಗೋದು ಟೀನೇಜ್ ಫಸ್ಟ್ ಫೇಸ್. ಮಕ್ಕಳಿಗೆ ಒತ್ತಡ, ಇಮೋಷ್ನಲಿ ಒತ್ತಡ ಆಗೋದು ಅಂದರೆ ಟೀನೇಜ್ ಏಜ್ ಬಿಟ್ವೀನ್ 10 to 16 ಇಯರ್ಸ್. ಆಮೇಲೆ ಯಾವಾಗ ಅಂದರೆ ಮದುವೆ ಆಗಿ ಅವರು ಬೇರೆ ಮನೆಗೆ ಹೋಗ್ತಾರೆ. ಅಲ್ಲಿ ಮನೆಯಲ್ಲಿ ಎನ್ವೈರ್ಮೆಂಟ್ ಟೋಟ್ಲಿ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಅಲ್ಲಿದ್ದು ಊಟ ಮಾಡೋ ಸ್ಟೈಲ್ ಆಗಿರಲಿ, ಅಡುಗೆ ಮಾಡೋ ಸ್ಟೈಲ್ ಆಗಿರಲಿ, ಅಲ್ಲಿ ಅವರು ಬೆಳಿಗ್ಗೆ ರಿಚುವಲ್ಸ್ ಮಾಡೋದಾಗಿರಲಿ, ದೇವ್ರ ಪೂಜೆ ಮಾಡೋದಾಗಿರಲಿ, ಅವರು ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ, ಅವರು ಮಾತಾಡೋದು ಆಗಿರಲಿ, ಆಮೇಲೆ ತುಂಬ ಸೋಷಲ್, ಒಬ್ರೊಬ್ರು ಒಂದೊಂದು ಮನೇಲಿ ತುಂಬ ಸೋಷಲ್ ಆಗಿರ್ತಾರೆ. ಬರೋರು ಬರ್ತಾನೆ ಇರ್ತಾರೆ, ಡೋರಲ್ಲಿ ಓಪನ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಸೊ ನಾವು ಅದನ್ನು ನಮ್ಮ ಅಪ್ಪ ಅಮ್ಮನ ಮನೇಲಿ ಯಾರೂ ಬರ್ತಾರೆ ಇಲ್ಲ, ಫೋನ್ ಮಾಡಿ
ಮಾಡಿ ಹೇಳಿದ ಮೇಲೆನೆ ಬರ್ತಾ ಇರ್ತಿದ್ರು. ಬಟ್ ಈ ಮನೇಲಿ ಏನಾಗುತ್ತೆ, ಬರ್ತಾನೆ ಇರ್ತಾರೆ, ಜಸ್ಟ್ ಕ್ಯಾಶುವಲ್ ಟಾಕ್ ಮಾಡ್ತಾ ಇರ್ತಾರೆ. ಅವಾಗ ನಾವು ಅವರಿಗೆ ಜ್ಯೂಸ್ ಕೊಡ್ಬೇಕಾಗುತ್ತೆ ಅಥವಾ ಸ್ನಾಕ್ಸ್ ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲ ಅವರಿಗೆ ಟೋಟಲಿ ಡಿಫ್ರೆಂಟ್ ಎನ್ವೈರ್ಮೆಂಟ್. ಸೊ ಇವಾಗ್ಲೂ ಸ್ವಲ್ಪ ಒತ್ತಡ ನಾವು ತಿಳ್ಕೊಬಹುದು, ಓಕೆ ಇದು ಮದ್ವೆ ಆದ್ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಗೊತ್ತಿರ್ಬೇಕು ಅಂತ. ಬಟ್ ಅದನ್ನ ನಾವು ಕಲ್ತಿರಲ್ಲ, ನಮ್ಮ ಅಪ್ಪ ಅಮ್ಮ ಮನೇಲೂ ನಮಗೆ ಆ ಎಕ್ಸ್ಪೋಜರ್ ಬಂದಿರಲ್ಲ. ಸೊ ಅದನ್ನ ನಾವು ಕಲ್ತಿರಲ್ಲ. ಬಟ್ ಅವಾಗ ಇಲ್ಲಿ ಬಂದಾಗ ನಾವು ಸಡನ್ ಆಗಿ ಕಲಿಯಕ್ಕಾಗಲ್ಲ. ಸೊ ನಮಗೆ ಟೈಮ್ ಬೇಕಾಗುತ್ತೆ. ಸೊ ನಾವು ಇಲ್ಲಿ ಹೊಸ ಮನೆಗೆ ಬಂದಾಗ ನಮ್ಮನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ನಾವು ಈಗ ಹೊಸ ಸೊಸೆ ನಾವು ಹೇಗ್ ಮಾಡ್ತೀವಿ, ಹೇಗ್ ಅಡ್ಗೆ ಮಾಡ್ತಾ ಇದೀವಿ ಅಂತ ಯಾರು ನಮಗೆ ಟೈಮ್ ಕೊಡಲ್ಲ, ಟ್ರಯಲ್ ಅಂಡ್ ಎರರಿಗೆ, ಹೌದಲ್ವಾ? ಬಟ್ ಅದು ನಮಗೆ ಸಿಚುವೇಶನ್ ಅದು ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ನಾವು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಯಾರ ತಿದ್ದದು, ಸ್ವಲ್ಪ ನಾವು ಯಾರೋ ಬೇಗ ನಾವು ತಂದು ಕೊಟ್ಟಿಲ್ಲ ಅಂದ್ರೆ ನಮಗೆ ಅದು ನಮಗೆ ಬೈತಾರೆ ಅಥವಾ ಏನೋ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದೆಲ್ಲ ನಮಗೆ ಅದು ಒತ್ತಡ ಆಗುತ್ತೆ. ನಾವಲ್ಲಿ ಹೇಳ್ಕೊಳಲ್ಲ, ಬಟ್ ನಾವಲ್ಲಿ ಸಫರ್ ಆಗ್ತಾ ಇರ್ತೀವಿ. ಅಥವಾ ನಾವು ನಮ್ಮ ಅಮ್ಮಂದಿರಿಗೆ ಹೇಳ್ಕೊತೀವಿ ಅಥವಾ ಫ್ರೆಂಡ್ಸಿಗೆ ಹೇಳ್ಕೊತೀವಿ. ಬಟ್ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಅದನ್ನು ಆ ಟೈಮ್ನು ತುಂಬಾ ನಮಗೆ ಇಮೋಷನಲಿ ಸ್ಟ್ರೆಸ್ ಆಗುತ್ತೆ. ಇನ್ನೊಂದು ಯಾವಾಗ ಅಂದ್ರೆ ಡೆಲಿವರಿ ಟೈಮ್. ಸೊ ಆಫ್ಟರ್ ಡೆಲಿವರಿ ನಮ್ಗೆ ತುಂಬಾ 9 months ನಾವು ಮಗುನ ಹೊಟ್ಟೆ ಒಳಗೆ ಇಟ್ಕೊಂಡಿರ್ತೀವಿ. ಡೆಲಿವರಿ ಆದ್ಮೇಲೆ ತುಂಬಾನೇ ಬಯಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಅದ್ರ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀವಿ, ರಾತ್ರಿ ಸರಿಯಾಗಿ ನಿದ್ದೆ ಇರಲ್ಲ. ಆಮೇಲೆ ನಮಗೆ ನಾವು ಫೀಡ್ ಆಗ್ತಾ ಇರುತ್ತೆ. ಬಟ್ ಆದ್ರೂ ನಮಗೆ ಜಾಸ್ತಿ ತುಂಬಾ ಹೊತ್ತು ಮಲಗೋದು, ತುಂಬಾ ರೆಸ್ಟ್ ಮಾಡಕ್ಕಾಗಲ್ಲ. ಸೊ ಆವಾಗ್ಲೂ ನಮಗೆ ಇಮೋಷನಲಿ ಒತ್ತಡ ತುಂಬಾ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಮದುವೆಕ್ಕಿಂತ ಮೊದ್ಲು ನಾವೀಗ ಹುಡುಗ ಹುಡುಕ್ತಾ ಇರ್ತಾರೆ, ಅವಾಗ್ಲೂ ನಮಗೆ ತುಂಬಾನೇ ಸ್ಟ್ರೆಸ್ ಆಗುತ್ತೆ. ಸೊ ಆ ಹುಡುಗ ಹೆಂಗಿರ್ಬೋದು, ನಾವು ಈಗ ಮದ್ವೆ ಆದಾಗ ಅಲ್ಲಿ ಅತ್ತೆ ಮಾವ ಇರ್ತಾರೆ, ನಾವು ಅವ್ರ ಜೊತೆ ನಾವು ಹೇಗೆ ಬೆರಿಬಹುದು, ನಮಗೆ ನಿಜವಾಗ್ಲೂ ನಾನು ಯಾವ ತರ ಸೆಲೆಕ್ಟ್ ಮಾಡ್ಲಿ, ಅಪ್ಪ ಅಮ್ಮ ಜಾಯಿಂಟ್ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ತಾರೆ, ನನಗೆ ಅವ್ರ ಜೊತೆ ಇದ್ದು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ದೀನಿ. ಅದು ಒಂಥರ ಇಮೋಷನಲಿ ಅವರಿಗೆ ಸ್ಟ್ರೆಸ್ ಆಗುತ್ತೆ. ಇನ್ನೊಂದು ಹೇಳ್ದಂಗೆ ಆಫ್ಟರ್ ಡೆಲಿವರಿ ಆದ್ಮೇಲೆ ಏನಾಗುತ್ತೆ, ಓಕೆ ನಾವು ವರ್ಕಿಂಗ್ ವುಮೆನ್ ಆದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಕೆಲ್ಸಕ್ಕೆ ಹೋಗುವಾಗ ಸೊ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಮಗು, ಮನೆ, ಅಡಿಗೆ, ನಮ್ಮ ಯಜಮಾನ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ನಮ್ಮ ಅತ್ತೆ ಮಾವನ ಜೊತೆ ಟೈಮ್ ಸ್ಪೆಂಡ್ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಮಲ್ಟಿಪಲ್ ಟಾಸ್ಕಿಂಗ್ ಮಾಡೋದು ನಮಗೆ ಅಷ್ಟೂನು ನಮಗೆ ಗೊತ್ತಿರಲ್ಲ. ಅಂಡ್ ಅದನ್ನ ಸ್ಟ್ರೆಸ್ ಆಗ್ಬಿಟ್ಟು ನಮಗೆ ಇಂಬ್ಯಾಲೆನ್ಸ್ ಆಗ್ತೀವಿ. ನಾವು ಯಾವ್ದ್ರ ಜಾಸ್ತಿ ಇಂಪಾರ್ಟೆನ್ಸ್ ಬರೀ ಚೈಲ್ಡಿಗೆ ಕೊಡ್ತೀವಿ, ಬಟ್ ಕೆಲ್ಸಕ್ಕೆ ಕೊಡಲ್ಲ. ಅಥವಾ ನಾವು ಟೈಮು ನಮ್ಮ ಹಸ್ಬೆಂಡಿಗೆ ಕೊಡಲ್ಲ, ಜಾಸ್ತಿ ನಾವು ಚೈಲ್ಡಿಗೆ ಕೊಡ್ತೀವಿ. ಸೊ ನಮಗೆ ಅದನ್ನ ಬ್ಯಾಲೆನ್ಸ್ ಮಾಡಕ್ ಗೊತ್ತಿಲ್ದಾಗ ನಮಗೆ ಏನಾಗುತ್ತೆ, ನಾನು ಅಲ್ಲಿ ಟೈಮ್ ಕೊಡ್ತಾ ಇಲ್ಲ, ನಾನು ಟೈಮ್ ಕೊಡ್ತಾ ಇಲ್ಲ ಅಂತ ನಮಗೆ ತುಂಬಾನೇ ಒತ್ತಡ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಹೆಣ್ಮಕ್ಳು ಜೀವನದಲ್ಲಿ ಪ್ರತಿನಿತ್ಯ ನಡೀತಿರುವಂತ ಸಮಸ್ಯೆಗಳನ್ನ ನಾನು ಕ್ವಶನ್ ಆಗಿ ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ರ್ಯಾಪಿಡ್ ಫೈರ್ ತರ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಎಲ್ಲ ಅತ್ತೆಂದ್ರು ಅಂತ ನಾವು ಹೇಳಕ್ಕಾಗಲ್ಲ. ಕೆಲವು ಅತ್ತೆಂದ್ರು ಯಾಕೆ ಸೊಸೆಯನ್ನ ಮಗಳ ತರ ನೋಡ್ಕೊಳ್ಬಾರ್ದ? ಅತ್ತೆಂದಿರು ಸೊಸೆನ ಮಗಳು ತರ ನೋಡ್ಕೋಬಹುದು, ಅದ್ರಲ್ಲಿ ಏನಿಲ್ಲ. ಏನಾಗುತ್ತೆ ಅಂದ್ರೆ, ಒಂದು ಸೊಸೆ ಮನೆಗೆ ಬಂದಾಗ ಅತ್ತೆಂದಿರು ತುಂಬಾ ಕಂಟ್ರೋಲ್ ಆಗಿ ಇಟ್ಕೋತಾರೆ. ಸೊ ಅವರು ಆ ಮನೆ ಓನರ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ತಿಳ್ಕೊತಾರೆ, ನಾನು ಅಡ್ಗೆ ಮಾಡೋದನ್ನು ನನ್ನ ಜೊತೆ ಅವ್ರು ಕೇಳ್ಬೇಕಾಗತ್ತೆ, ಅಥವಾ ಒಂದು ಟಿವಿ ಆನ್ ಮಾಡ್ಬೇಕಾದ್ರೆ ಕೇಳ್ಬೇಕಾಗತ್ತೆ, ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಕೇಳ್ಬೇಕಾಗುತ್ತೆ. ಎಷ್ಟು ಸಾಮಾನ್ ತರಬೇಕು ಮನೆಯಲ್ಲಿ, ತರಕಾರಿ ಆಗಿರ್ಲಿ ಅಥವಾ ಬೇಳೆ ಆಗಿರ್ಲಿ, ಎಷ್ಟು ತರಬೇಕು ಅಂತ ಅದನ್ನು ಅವ್ಳು ಅತ್ತೆ ಹತ್ರನೇ ಕೇಳ್ಬೇಕಾಗುತ್ತೆ. ಅವಳಿಗೆ ಅಂತ ಸ್ವತಂತ್ರ ಏನು ಇರಲ್ಲ. ಅತ್ತೆಂದಿರು ಏನ್ ಮಾಡ್ತಾರೆ ಅಂದ್ರೆ, ಓಕೆ ಈಗ ನಾನು ಈಗ ಈ ಮನೆ ಕಂಟ್ರೋಲ್ ನಾನು ತಗೋಬೇಕು, ನಾನು ಸ್ವಲ್ಪ ಸಲಿಗೆ ಬಿಟ್ಬಿಟ್ರೆ ಅವಳಿಗೆ ಬೇಕಾದಂಗೆ ಮಾಡ್ತಾಳೆ, ಅಥವಾ ನನ್ನ ಮಗನ್ನ ಪಾಕೆಟ್ ಮಾಡ್ಕೊಂಡು ನನ್ನ ಮಗನ ಬಿಟ್ಟೆ ನನ್ನ ಮಗನ ರಿಲೇಶನ್ಶಿಪ್ಪೇ ಚೆನ್ನಾಗಿರಲ್ಲ ಏನೋ ಅಂತ ಅವರು ಅದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಮೇಡಮ್, ಎಲ್ಲೋ ಒಂದ್ ಕಡೆ ನಾನು ಅವ್ರನ್ನ ಮಗಳ ತರ ಟ್ರೀಟ್ ಮಾಡಿದ್ರೆ ನನ್ನನ್ನ ಟೇಕ್ ಫಾರ್ ಗ್ರಾಂಟೆಡ್ ಅನ್ನೋ ತರ ತಗೊಂಡ್ಬಿಡ್ತಾರೆ ಅಂತ ಅತ್ತೆಗೆ ಇನ್ಸೆಕ್ಯೂರಿಟಿ ಇರುತ್ತಾ? ಸೊ ಏನ್ ತಿಳ್ಕೊತಾರೆ ಅಂದ್ರೆ, ಇಲ್ಲಿ ನನ್ನ ಮಗಳು ತರ ನೋಡ್ಕೊಂಡ್ರೆ ಅವ್ರು ತಿಳ್ಕೊತಾರೆ ತುಂಬಾ ನಾವು ಫ್ರೆಂಡ್ಲಿ ಆದ್ರೆ ನಾನು ಅವಳು ಹೇಳ್ದಂಗೆ ಕೇಳ್ಬೇಕಾಗುತ್ತೇನೋ, ನಾನು ಸೊಸೆ ಹೇಳ್ದಂಗೆ ಕೇಳ್ಬೇಕಾಗುತ್ತೇನೋ, ಅಥವಾ ಸೊಸೆ ಏನ್ ಮಾಡ್ತಾರೆ ನನ್ನ ಮಗನ್ ಜೊತೆ ಜಾಸ್ತಿ ಮಾತಾಡ್ಕೊಂಡು ನಾನು ಮತ್ತೆ ಮಗನ್ ರಿಲೇಶನ್ಶಿಪ್ ಹಾಳಾಗುತ್ತೇನೋ ಅಂತ ಅವ್ರು ತಿಳ್ಕೊತಾರೆ. ಬಟ್ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಅಡ್ಗೆ ಮಾಡೋದಾಗ್ಲಿ ಅಥವಾ ನಾವು ಮನೆಯಲ್ಲಿ ಕೆಲಸಗಳನ್ನ ಎಲ್ಲರೂ ಡಿವೈಡ್ ಮಾಡಿದ್ರೆ ಎಲ್ಲರಿಗೂ ಹೆಲ್ತಿ ರಿಲೇಶನ್ಶಿಪ್
ರಿಲೇಶನ್ಶಿಪ್ ಇರುತ್ತೆ ಮನೆಯೊಳಗೆ. ನಾವೇನ್ ಮಾಡ್ತೀವಿ, ನಾವು ಮದುವೆ ಆಗೋವರೆಗೂ ಎಲ್ಲಾ ಕೆಲಸ ಮಾಡ್ತಿರ್ತೀವಿ. ಅಡಿಗೆ ಮಾಡೋದು, ಗಾರ್ಡನಿಗೆ ನೀರ್ ಹಾಕೋದು, ಡೋರ್ ಓಪನ್ ಮಾಡೋದಾಗಿರ್ಲಿ, ಪೂಜೆ ಸಾಮಾನ್ ತೊಳಿಯೋದಾಗಿರ್ಲಿ. ಬಟ್ ಈ ಸೊಸೆ ಬಂದ ತಕ್ಷಣ ನಮಗೇನೋ ವಯಸ್ಸಾಯ್ತು, ನಮಗೆ ಮೈಕೈ ತುಂಬಾ ಜಾಯಿಂಟ್ಸ್ ಪೇನು ಅಥವಾ ನಮಗೆ ಅಡಿಗೆನೆ ಬರೋದಿಲ್ದವ್ರ ತರ ನಾವು ಆಡ್ತೀವಿ. ಸೊಸೆ ಜೊತೆ ಇಬ್ರು ಮಾಡಿದ್ರೇನೆ ಅದು ಸಂತೋಷದಲ್ಲಿ ಮಾಡ್ಬೋದು. ಎಷ್ಟೊಂದು ನೀವು ಹೇಳ್ಕೊಡ್ಬೋದು ಸೊಸೆಗೆ. ಸೊಸೆಗೂ ಖುಷಿ ಆಗುತ್ತೆ, ನನಗೆ ಓಕೆ ಅತ್ತೆಗೆ ನಾನು ಹೆಲ್ಪ್ ಮಾಡ್ದಂಗಾಗುತ್ತೆ. ಕಟ್ ಮಾಡ್ಕೊಡೋದಾಗಿದೆ ವೆಜಿಟೇಬಲ್ಸು, ಅಥವಾ ಏನೋ ಮಿಕ್ಸಿಗೆ ಹಾಕೊಡೋದಾಗಿ, ಕಾಯಿ ತುರಿಯೋದಾಗಿ. ಸೊ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿದ್ರೆ ಹೆಲ್ತಿ ರಿಲೇಶನ್ಶಿಪ್ ಆಗಿರುತ್ತೆ. ಇವಾಗ ನಾವೇನ್ ಮಾಡ್ತೀವಿ, ಅಡ್ಗೆ ಸೊಸೆ ಬಂದಿದ್ದಾಳೆ ಅಂತ ನಾವು ಸುಮ್ಮನೆ ಮಲ್ಕೊಂಡೇ ಇರ್ತೀವಿ, ನಾವು ಎದ್ದೇಳೋದೇ ಇಲ್ಲ, ಅವಳು ಫಸ್ಟ್ ಬಂದ್ ಮಾಡ್ಲಿ ಅಂತ. ಆಮೇಲೆ ಅವಳು ಏನಾದ್ರು ಸ್ವಲ್ಪ ಸಣ್ಣ ಮಿಸ್ಟೇಕ್ ಮಾಡಿದ್ರು ನಾವು ಅದನ್ನ ನೀನ್ ಅದು ಉಪ್ಪು ಜಾಸ್ತಿ ಹಾಕಿದ್ಯಾ, ಈ ತರ ನಮ್ಮ ಮನೇಲಿ ಈ ತರ ತಿಂದೆ ನಮಗೆ ಗೊತ್ತಿಲ್ಲ, ಈ ತರ ಸಾರು ನಾವು ಈ ತರ ನೀರ್ ಸಾರು ಮಾಡಲ್ಲ, ಅಥವಾ ನಾವು ಸುಮ್ಮನೆ ನಾವು ಅಷ್ಟು ಚಂದ ಮಾಡಿದ್ರು ನಾವು ನೆಗೆಟಿವ್ ನ ಸ್ಟಾರ್ಟ್ ಮಾಡ್ತೀವಿ ಹೇಳಕ್ಕೆ. ಅದೇ ತರ ನಮ್ಮ ಮಗಳು ಮನೇಲಿ ನಮಗೆ ಅಲ್ಲಿ ಅತ್ತೆಂದಿರು ಇದೇ ತರ ಮಾತಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ? ಇಲ್ಲ ತಾನೆ. ಸೊ ನಾವು ಇವಾಗ ನಮ್ಮ ಮಕ್ಳು ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಮನೆಗೆ ಹೋಗಿದ್ದಾರೆ, ಅಲ್ಲಿ ಅವಳು ಯಾವ ತರ ಬೆರಿತಾ ಇದ್ದಾಳೆ, ಅವಳು ನಿಮಗೆ ಫೋನ್ ಮಾಡಿ ಹೇಳಿದಾಗ ನಾನು ಹೇಗಿರ್ಬೇಕು ಅಂತ, ಅಮ್ಮ ನನಗೆ ಈ ತರ ಅಡಿಗೆ ಮಾಡಕ್ ಗೊತ್ತಿಲ್ಲ, ಅಥವಾ ನಾನು ಯಾವ ತರ ನಾನು ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ಅಂತ ಗೊತ್ತಾಗ ನೀವು ಎಷ್ಟೊಂದು ಟಿಪ್ಸ್ ಕೊಡ್ತೀರಾ. ಬಟ್ ಯಾಕೆ ನಿಮ್ಮ ಸೊಸೆಗೆ ಆ ಥರ ಟಿಪ್ಸ್ ಕೊಡಲ್ಲ? ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಅಡಿಗೆ ಮನೇಲಾಗಿರ್ಲಿ, ಅಥವಾ ನೀವು ಶಾಪಿಂಗ್ ಹೋಗೋದ್ರಲ್ಲಿ, ಅಥವಾ ನಿಮ್ಮ ಮನೇಲಿ ಕೆಲಸಗಳನ್ನ ನೀವು ಯಾಕೆ ಇಬ್ರು ಶೇರ್ ಮಾಡಲ್ಲ? ಇದೇ ಕ್ವೆಶನ್ಸ್ನ ನಾನು ಮತ್ತೆ ರಿವರ್ಸ್ ಮಾಡಿ ಕೇಳ್ತೀನಿ. ಸೊಸೆ ಅಂದ್ರು ಕೂಡ ಅಷ್ಟೇ, ಅತ್ತೆ ಮನೆಗೆ ಹೋದಾಗ, ಮದುವೆ ಆಗಿ ಬಂದಾಗ ಹೊಸದಾಗಿ ತುಂಬಾ ಚೆನ್ನಾಗಿ ಅತ್ತೆಯನ್ನ ನೋಡ್ಕೊಳ್ತಿರ್ತಾರೆ. ತದನಂತರ ಅದು ಸಾಧ್ಯ ಆಗೋದಿಲ್ಲ. ಅತ್ತೆನ ಕೂಡ ಅಮ್ಮನ ತರ ನೋಡ್ಕೊಳ್ಬಹುದಲ್ಲ? ಅಥವಾ ಮನೆಯಲ್ಲಿ ನಮ್ಗೆ ಅಮ್ಮಂದ್ರು ಬೈದಾಗ ಹೇಗ್ ನಾವ್ ಅದನ್ನ ಮರ್ತ್ ಬಿಟ್ಟು ಚೆನ್ನಾಗಿರ್ತೀವಿ, ಅದೇ ತರ ಅತ್ತೆ ಬೈದಾಗ್ಲೂ ಸೊಸೆ ಅಂದ್ರು ಅದನ್ನ ಮರ್ತ್ ಬಿಟ್ಟು ಅವ್ರ ಜೊತೆ ಅನ್ಯೂನ್ಯವಾಗಿ ಇರಬಹುದಲ್ವಾ? ಡೆಫಿನೆಟ್ಲಿ ಇಬ್ರು ಅಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೋದು. ಬಟ್ ಏನಾಗ್ತಾ ಇದೆ ಇವಾಗ ಅಂದ್ರೆ, ಸೊಸೆಂದಿರು ಈಗ ಮೊದ್ಲಿನ ತರ ಮನೇಲಿ ಏನು ಹೋಮ್ ಮೇಕರ್ ಅಲ್ಲ. ಇವಾಗ ಅವಳು ಕೆಲಸ ಮಾಡ್ತಾಳೆ, ಅಥವಾ ಅವಳು ಮಕ್ಳನ್ನು ನೋಡ್ಕೋಬೇಕಾಗತ್ತೆ. ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇದೆ, ಮೈದ್ನನ್ ತಂಗಿ ಎಲ್ಲರೂ ಇರ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ತುಂಬಾ ಇರುತ್ತೆ. ಬಟ್ ಏನಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಈವನ್ ನಾವು ಎಲ್ಲರನ್ನೂ ನೋಡ್ಕೋಬೇಕು ಅಂತನೂ ನಮ್ಮ ತಲೆಯಲ್ಲಿ ಇರ್ಬೇಕು, ಬರೀ ಗಂಡ ಮಗು ಮಾತ್ರ ಅಲ್ಲ. ಸೊ ನಾವೀಗ ಹೊಸ ಮನೆಗೆ ಬಂದಾಗ ನಾವು ಅಡ್ಜಸ್ಟ್ ಆಗ್ಬೇಕು. ಓಕೆ, ನಮ್ಮ ತಲೆಯಲ್ಲಿ ಇರ್ಬೇಕು, ಈಗ ತುಂಬಾ ಎನ್ವೈರ್ಮೆಂಟ್ ಈ ಮನೇಲಿ ಚೇಂಜಸ್ ಇರುತ್ತೆ. ಸೊ ನಾನು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು. ನಾನು ಸುಮ್ಮನೆ ಜಾಸ್ತಿ ಸಿಟ್ಟು ಮಾಡಬಾರ್ದು, ಅಥವಾ ಏನಾದ್ರು ಅಡಿಗೆ ಬಗ್ಗೆ ಅಥವಾ ಅಲ್ಲಿದ್ದು ಏನಾದ್ರು ಒಂದು ಕಲ್ಚರ್ ಬಗ್ಗೆ ನನಗೆ ಹೇಳ್ಕೊಟ್ಟಾಗ ನಾನು ಅದನ್ನ ಕೇಳ್ಬೇಕಾಗತ್ತೆ. ಅಥವಾ ಈಗ ಮಾವ ಏನೋ ಹೇಳ್ತಾರೆ, ಅದ್ರ ನಾವು ಒಂಚೂರು ಕೇಳ್ಬೇಕು. ನಮ್ಮ ಮನೇಲಿ ಆ ತರ ಮಾಡ್ತಾ ಇದ್ರು, ನಾನು ಅದೇ ತರ ಮಾಡ್ತೀನಿ ಅಂದ್ರೆ ಅನ್ನೋದು ಏನಾಗುತ್ತೆ. ಸೊ ಅವಾಗ ಕ್ಲಾಶ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ನಾವು ಇಲ್ಲಿದ್ದ ಕಲ್ಚರ್ ನಾವು ಕಲಿಬೇಕು. ಸ್ವಲ್ಪ ಚೇಂಜಸ್ ನಾವು ಇಲ್ಲಿ ಮಾಡ್ಲೇಬೇಕು. ಆ ತಲೆ ಮೈಂಡ್ ಸೆಟ್ ನಮ್ಮ ಹತ್ರ ಇಟ್ಕೊಂಡೇ ಬರ್ಬೇಕಾಗತ್ತೆ. ಅನೇಕ ಬಾರಿ ನಾವು ನೋಡಿದ್ದೀವಿ, ಸೊಸೆಗೆ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಆಕೆನೇ ಎದ್ದು ಅಡುಗೆ ಮಾಡ್ಬೇಕು, ಆಕೆನೇ ಮಕ್ಕಳನ್ನ ನೋಡ್ಕೊಳ್ಬೇಕು, ಆಕೆನೇ ಗಂಡನ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅತ್ತೆಯಂದಿರು. ಯಾಕೆ ಈ ತರ? ಹೌದು. ಸೊ ಹುಷಾರಿಲ್ಲ ಮನೇಲಿ ಯಾರಿಗಾರು ಒಬ್ರು ಬಂದೇ ಬರುತ್ತೆ. ಬಟ್ ಸೊಸೆ ಬಂದಾಗ ಅವಳು ಅಡಿಗೆ ಮಾಡ್ಬೇಕು, ಮಕ್ಳಿಗೆ ರೆಡಿ ಮಾಡಿ ಊಟ ಮನೇಲಿ ಅಡಿಗೆ ಎಲ್ಲ ಬೆಳಿಗ್ಗೆ ತಿಂಡಿ ಮಾಡಿ ಲಂಚ್ ಮಾಡಿನೇ ಅವಳು ಆಫೀಸಿಗೆ ಹೋಗ್ಬೇಕು. ಬಟ್ ನೀವು ಅಟ್ಲೀಸ್ಟ್ ಹ್ಯುಮ್ಯಾನಿಟಿ ಬೇಸಲ್ಲಿ ನೀವು ಅವಳಿಗೆ ಹೆಲ್ಪ್ ಮಾಡ್ಬೋದು ತಾನೆ. ಸೊ ನಿಮಗೆ ಹುಷಾರಿಲ್ದಾಗ, ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ದಾಗ, ಅಥವಾ ಅವಳ ಹಸ್ಬೆಂಡಿಗೆ ಹುಷಾರಿಲ್ದಾಗ ಅವಳು ಏನ್ ಮಾಡ್ತಾಳೆ, ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡ್ತಾರೆ. ಅಡಿಗೆ ಆಗಿರ್ಬೋದು, ಹೊಸ ಬಿಸಿ ಊಟ ಕೊಡೋದಾಗಿರ್ಲಿ, ಅಥವಾ ಟೈಮಿಗೆ ಊಟ ಕೊಡೋದು, ಅವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅದೆಲ್ಲ ಅವಳು ಮಾಡ್ತಾಳೆ. ಬಟ್ ಅವಳಿಗೆ ಹುಷಾರಿಲ್ದಾಗ, ಅವಳಿಗೆ ಏನೋ ಸ್ಟ್ರೆಸ್ ಆದಾಗ, ನೀವು ಟೈಮ್ ಕೊಟ್ಟಿಲ್ದಿದ್ದಾಗ, ಅವಳಿಗೆ ಇನ್ನೊಂದ್ಸತಿ ನಿಮಗೆ ಹುಷಾರಿಲ್ದಾಗ ಅವಳು ಆತರ ಮಾಡಲ್ಲ. ಆಫೀಸಲ್ಲಿ ತುಂಬಾ ಕೆಲಸ ಇತ್ತು ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಅವಳು ಹೇಳ್ಕೊಡೋಷ್ಟು ನೀವು ಅವಳಿಗೆ ಲಿಬರ್ಟಿ ಕೊಡ್ಬೇಕು, ಫ್ರೀಡಮ್ ಕೊಡ್ಬೇಕು. ಓಕೆ, ಇವತ್ತು ನನಗೆ ಹುಷಾರಿಲ್ಲ, ಸ್ವಲ್ಪ ಮಲಗ್ತೀನಿ, ನೀವು ಅಡಿಗೆ ಮಾಡ್ತೀರಾ ಅಂತ ಅವಳು ಕೇಳುವಷ್ಟು ಫ್ರೀಡಮ್ ನೀವು ಕೊಟ್ಟಾಗ, ಸೊ ಅವಳಿಗೊಂಥರ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಆಗುತ್ತೆ. ಇನ್ನೊಂದ್ಸತಿ ನಿಮಗೆ ಹುಷಾರಿಲ್ದಾಗ ಅವಳು ಹೆಲ್ಪ್ ಮಾಡ್ತಾಳೆ. ನೀವು ನನ್ನ ಕಡೆಯ ಚರ್ಚೆನಲ್ಲಿ ಪಾಡ್ಕಾಸ್ಟ್ ಅಲ್ಲಿ ತಿಳಿಸ್ಕೊಟ್ಟಿದ್ರಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು. ಸಾಕಷ್ಟು ಮಹಿಳೆಯರು ಈ ಒಂದು ಡಿಪ್ರೆಷನ್ ನಿಂದ ಬಳಲ್ತಾ ಇದ್ದಾರೆ. ಯಾಕಂದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಯಾಕಂದ್ರೆ ಅಮ್ಮಂದಿರಿಗೆ ತುಂಬಾ ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ.
ಚೇಂಜಸ್ ಅಲ್ಲಿ ಏನಾಗುತ್ತೆ, ಲೈಕ್ ಒಂದೊಂದ್ಸತಿ ಹಸ್ಬೆಂಡಿಗೂ ಟೈಮ್ ಕೊಡಕ್ಕಾಗಲ್ಲ, ಅವರು ಆಫೀಸಲ್ಲಿ ಬ್ಯುಸಿ ಆಗಿರ್ತಾರೆ, ಆಮೇಲೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ಯಾಕಂದ್ರೆ ಬ್ರೆಸ್ಟ್ ಫೀಡ್ ಮಾಡ್ಬೇಕಾಗುತ್ತೆ ಎವ್ರಿ 2 hours. ಸೊ ಅವರಿಗೆ ಚೆನ್ನಾಗಿ ನಿದ್ದೆ ಬರಲ್ಲ, ಆಮೇಲೆ ಕರೆಕ್ಟ್ ನ್ಯೂಟ್ರಿಷನ್ ಫುಡ್ ತಿಂತಾ ಇರಲ್ಲ. ಸೊ ಅದರಿಂದ ಅವರಿಗೆ ಕರೆಕ್ಟ್ ಆಗಿರೋದು ವಿಟಮಿನ್ಸ್ ಪ್ರೋಟೀನ್ಸ್ ಸಿಗ್ತಾ ಇರಲ್ಲ. ಸೊ ಲಾಟ್ ಆಫ್ ಚೇಂಜಸ್ ಆದಾಗ ಮೈಂಡ್ನು ಅವರಿಗೆ ತುಂಬ ಇರಿಟೇಷನು, ತುಂಬ ಆ್ಯಂಗರು, ತುಂಬ ಸ್ಟ್ರೆಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಆ್ಯಸ್ ಅ ಹಸ್ಬೆಂಡ್, ಆ್ಯಸ್ ಅ ಮನೇಲಿ ಎನ್ವೈರ್ಮೆಂಟ್ ಪಾಸಿಟಿವ್ ಇಲ್ದಿದ್ದಾಗ ಆ ಮದರಿಗೆ ತುಂಬಾನೇ ಬೇಜಾರಾಗಿ ಆ ಸ್ಟ್ರೆಸ್ ಏನಾಗುತ್ತೆ ಅಂದ್ರೆ ಅದು ಮಗುಗೆ ಹೋಗುತ್ತೆ. ಮಗುಗೆ ಹೋದಾಗ ನಾವು ಹೇಳ್ತೀವಿ ಈಗ ಮಗು ಊಮಲ್ಲಿ ಇದ್ದಾಗನೇ ಮಗು ಶೇಪ್ ಆಗುತ್ತೆ, ರೈಟ್? ಸೊ ನಾವು ಯಾವ ಥರ ಎಲ್ಲ ಮ್ಯೂಸಿಕ್ ಕೇಳ್ತೀವಿ, ಯಾವ ಥರ ಊಟ ಮಾಡ್ತೀವಿ, ಯಾವ ಥರ ಪಿಕ್ಚರ್ಸ್, ಯಾವ ಥರ ಸ್ಟೋರೀಸ್ ಕೇಳ್ತೀವಿ, ಅದೆಲ್ಲ ಮಗುಗೆ ಹೊಟ್ಟೆಲಿ ಇದ್ದಾಗನೇ ಗೊತ್ತಾಗುತ್ತೆ. ಸೊ ಮಗುಗೆ ನಾವು ಆ್ಯಸ್ ಅ ಮದರ್ ನಮಗೆ ಸ್ಟ್ರೆಸ್ಸು, ಆಮೇಲೆ ಲೋನ್ಲಿನೆಸ್ಸು, ಆಮೇಲೆ ಇರಿಟೇಷನು ಎಲ್ಲ ಇದ್ದಾಗ ನಾವು ಮಗುನ ಚೆನ್ನಾಗಿ ನೋಡ್ಕೊಳಲ್ಲ ಆ ಸಣ್ಣ ಏಜಲ್ಲಿ. ಸೊ ಆವಾಗ ಆ ಮಗುಗೆ ನಾವೆಲ್ಲ ನೆಗೆಟಿವ್ ಎನರ್ಜಿ ಕೊಡ್ತಾ ಇರ್ತೀವಿ. ಸೊ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ನೀವು ಅವಾಗ ಆ ಟೈಮಿಗೆ ಅಟ್ಲೀಸ್ಟ್ 6 months ನೀವು ತುಂಬಾನೇ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಮದರ್ಸ್ನ. ಯಾಕಂದ್ರೆ ಆ ಟೈಮು ಇನಿಷಿಯಲ್ ಟೈಮ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಮದರ್, ಆ್ಯಂಡ್ ನಾಟ್ ಓನ್ಲಿ ಮೆಂಟಲಿ, ಈವನ್ ಫಿಸಿಕಲಿ ಪ್ರಾಬ್ಲಿ ಹೆಲ್ಪ್ ಮಾಡೋದಾಗಿರ್ಲಿ, ಅಡುಗೆ ಮಾಡ್ಕೊಡೋದಾಗಿರ್ಲಿ, ಅಥವಾ ಏನಾದರೂ ಅವಳಿಗೆ ನ್ಯೂಟ್ರಿಷನ್ ಫುಡ್ ಕೊಡೋದಾಗಿರ್ಲಿ. ಯಾಕಂದ್ರೆ ಆ ಟೈಮು ಅವರಿಗೆ ತುಂಬಾ ಅಗ್ರೆಸಿವ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಈ ವಿಷಯ ಅಂತ ಬಂದಾಗ ಕೆಲವೊಂದು ಮನೆಯಲ್ಲಿ ತುಂಬಾನೇ ಗೊಂದಲ ಮತ್ತೆ ಜಗಳ ನಡೀತಾ ಇರತ್ತೆ. ಅತ್ತೆ ಹೇಳ್ತಾರೆ, ನಾನು ಬಾಣಂತಿ ಇದ್ದಾಗ ಯಾರು ನನಗೆ ನೋಡ್ಕೊಳಕ್ ಇರ್ಲಿಲ್ಲ, ನಾನೇ ಎದ್ದು ಮಾಡ್ದೆ, ಸಣ್ಣ ಮಗುನ ಇಟ್ಕೊಂಡು ಮನೆ ಜವಾಬ್ದಾರಿ ನಿಭಾಯಿಸ್ದೆ, ನಿನಗ್ ಮಾಡಕ್ ಆಗ್ತಾ ಇಲ್ವಾ ಅಂತ ಹೇಳಿ. ಈ ತರದ ಕಂಪ್ಯಾರಿಸನ್ ಮಾಡಿ ಅತ್ತೆಯಂದ್ರು ಸೊಸೆಯಂದ್ರಿಗೆ ಹೇಳುವಂತ ವ್ಯಕ್ತಿತ್ವ ಎಷ್ಟು ಸರಿ ಅಂತೀರಾ? ಸೊ ಇವಾಗಿನ ಜನರೇಷನ್ ಟೋಟಲಿ ಡಿಫ್ರೆಂಟ್. ಇವಾಗಿನ ಫುಡ್ ಹ್ಯಾಬಿಟ್ಸ್ ಆಗಿರ್ಲಿ, ಇವಾಗಿನ ಲೈಫ್ ಸ್ಟೈಲ್ ಆಗಿರ್ಲಿ, ಇವಾಗಿನ ತುಂಬಾನೇ ಡಿಫ್ರೆನ್ಸ್ ಇದೆ ಕಂಪೇರ್ ಟು ಓಲ್ಡ್ ಏಜ್. ಇವಾಗ ಮೊದಲೆಲ್ಲ ನಾವು ಎಲ್ಲ ಕೆಲಸ ನಾವೇ ಮಾಡ್ತಿದ್ವಿ. ಸೊ ಫಿಸಿಕಲಿ ನಾವು ಫಿಟ್ ಆಗಿದ್ವಿ. ಈಗ ಕಡಿಯೋದಾಗಿರ್ಲಿ ಅಥವಾ ಮನೆ ಒರ್ಸ್ಕೂರ್ಸೋದಾಗಿರ್ಲಿ, ಎಲ್ಲದೂ ಮನೆ ಕೆಲಸ ಎಲ್ಲ ನಾವೇ ಮಾಡಿ ಸ್ವಲ್ಪ ಫಿಟ್ ಆಗಿರ್ತೀವಿ. ಇವಾಗ ನಾವು ಮನೆ ಗುಡ್ಸು ಒರ್ಸಕ್ಕೂ ನಮಗೆ ಟೈಮ್ ಇರಲ್ಲ. ಸೊ ನಾವು ಬೇರೆಯವ್ರನ್ನ ಇಟ್ಕೊಂಡಿರ್ತೀವಿ. ಸೊ ಇವಾಗಿನಗೂ ಅವಾಗಿನೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅವಾಗ ಸ್ವಲ್ಪ ಫಿಸಿಕಲಿ ಅವ್ರು ಫಿಟ್ ಆಗಿರ್ತಿದ್ರು. ಇವಾಗಿನ ಹೆಂಗಸರು ಅಷ್ಟೇನು ಫಿಟ್ ಆಗಿಲ್ಲ. ಪ್ಲಸ್ ಇವಾಗಿನ ಲೈಫ್ ಸ್ಟೈಲ್ ಟೋಟಲಿ ಚೇಂಜಸ್ ಇದೆ. ಸೊ ಅವಾಗಿನಗೂ ಇವಾಗಿನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಆಮೇಲೆ ಕಂಪೇರ್ ಮಾಡಿದ್ರೆ ನಾವು ಏನ್ ಮಾಡೋದು, ನಮಗೆ ಅವಾಗ ಬೇಜಾರಾಗುತ್ತೆ. ಅವ್ರು ಮಾಡ್ತಾ ಇದ್ರು, ನಮಗೆ ಮಾಡೋಕ್ಕಾಗಿಲ್ಲ ಅಂತ ಅವ್ರು ಕಂಪೇರ್ ಮಾಡ್ತಾರೆ. ನಮಗೆ ಏನಾದ್ರು ಹೇಳ್ಬೇಕಂದ್ರೂ ಹೇಳಕ್ಕಾಗಲ್ಲ. ನಮಗೆ ಒಂಥರ ಬೇಜಾರಾಗುತ್ತೆ. ಓಕೆ, ನಾನು ಹೇಳಿದ್ರು ನನಗೇನು ಸೊಲ್ಯೂಷನ್ ಸಿಕ್ಕಲ್ಲ. ನನಗೆ ಆನ್ಸರ್ ಸಿಕ್ಕದೆ ಏನಂದ್ರೆ, ನಾನ್ ಮಾಡ್ತಿದ್ದೆ, ನಾವು ಅಡ್ಗೆ ಮಾಡ್ಬಿಟ್ಟು ನಾನು ಕೆಲ್ಸಕ್ಕೂ ಹೋಗ್ತಿದ್ದೆ ಅಂತ ಆ ತರ ಎಕ್ಸಾಂಪಲ್ ಕೊಟ್ಟಾಗ ನಮಗೆ ಹೇಳ್ಬೇಕಂತೂ ಅನ್ಸಲ್ಲ. ವರ್ಕಿಂಗ್ ವುಮೆನ್ಗೆ ಯಾವ ತರ ಸಪೋರ್ಟ್ ಸಿಕ್ಬೇಕು ಫ್ಯಾಮಿಲಿಯಿಂದ ಅಂತೀರಾ? ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ನಾವು ಮನೇಲಿ ಹೇಗೆ ಹೆಲ್ಪ್ ಮಾಡಬೇಕು ಅಂದ್ರೆ, ಈಗ ಅತ್ತೆ ಮಾವ, ಹಸ್ಬೆಂಡು, ಮತ್ತೆ ಮೈದ್ನ ಅಥವಾ ಮೈದ್ನ ತಂಗಿ ಎಲ್ಲ ಇರ್ತಾರೆ. ನಾವು ವರ್ಕಿಂಗ್ ಪ್ರೊಫೆಷನಲ್ಸ್ ಅವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಬೆಳಿಗ್ಗೆ 9 ಗಂಟೆಗೆ ಹೋಗೋದು, 8 ಗಂಟೆಗೆ ಬರ್ತಾರೆ. ನಾವು ಅಷ್ಟು 8 ಗಂಟೆವರೆಗೂ ಒಂದೊಂದು ಮನೇಲಿ ಅತ್ತೆಂದಿರು ಮನೇಲಿ ಇರೋರು ಏನು ಮಾಡಿರಲ್ಲ, ಒಂದು ಅನ್ನ ಮಾಡಿರಲ್ಲ ಅಥವಾ ಚಪಾತಿ ಮಾಡಿರಲ್ಲ, ಒಂದು ಸಾರು ಮಾಡಿಲ್ಲ. ಅವಳು ಬಂದು 8 ಗಂಟೆಗೆ ಬಂದು ಫಸ್ಟ್ ಬಂದ್ಬಿಟ್ಟು ಪಾಪ ಅವಳಿಗೂ ಸುಸ್ತಾಗಿರುತ್ತೆ. ಸೊ ಅವಳು ಬಂದು ಸ್ವಲ್ಪ ಫ್ರೆಶನ್ ಅಪ್ ಆಗಕ್ಕೂ ಟೈಮ್ ಇರಲ್ಲ. ಡೈರೆಕ್ಟ್ ಅವಳು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಕಿಚನಿಗೆ ಹೋಗ್ಬೇಕಾಗತ್ತೆ. ಸೊ ಅವಾಗ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ವರ್ಕಿಂಗ್ ಮಾಡೋರ್ ಮನೇಲಿ ಸೊಸೆ ಕೆಲಸ ಮಾಡ್ತಾ ಇರುವಾಗ ಅತ್ತೆಂದಿರು ಅಥವಾ ಮನೇಲಿ ಇರೋರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾವ ತರ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ಬೆಳಿಗ್ಗೆ ಈಗ ಬೇಗ ಅವಳು ಆಫೀಸಿಗೆ ಹೋಗೋದಾದ್ರೂ ಅವಳು ಅಡುಗೆ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೋಗ್ಬೋದು, ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೋಗ್ಬೋದು. ಸೊ ಆ ರೆಸ್ಪಾನ್ಸಿಬಿಲಿಟಿ ಸೊಸೆ ತಗೊಳ್ಳೇಬೇಕಾಗತ್ತೆ. ಸೊ ಏನಾದ್ರು ದೋಸೆನ, ಇಡ್ಲಿನ, ಚಟ್ನಿನ ಏನೋ ಮಾಡ್ಬೋದು. ಸೊ ಅಟ್ಲೀಸ್ಟ್ ಮಧ್ಯಾಹ್ನ ಹೊತ್ತಿಗೆ ಮತ್ತೆ ಸಾಯಂಕಾಲ ಹೊತ್ತಿಗೆ ಅತ್ತೆ ಮಾಡ್ಬೋದು, ಅಥವಾ ಸಾಯಂಕಾಲ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾಡ್ಬೋದು. ಸೊ ಇದು ಏನಂದ್ರೆ, ಲೈಕ್ ಅತ್ತೆ ಇಷ್ಟ ದಿನ ಮಾಡ್ತಿದ್ರು, ಸೊ ಮದ್ವೆ ಆದ್ಮೇಲೆನು ಕಂಟಿನ್ಯೂ ಮಾಡ್ಲಿ ಅಲ್ವಾ. ಸೊ ಅವಾಗ ಇಬ್ರು ಸಪೋರ್ಟ್ ಇರ್ತಾರೆ. ಸೊ ಇಬ್ರು ಅಡ್ಗೆ ಮನೇಲಿ ಮಾಡಿದಾಗ ಅವ್ರಿಗೂ ಸೊ ಅತ್ತೆಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಕೆಲ್ಸನೂ ಇಬ್ಬರಿಗೂ ಸಮವಾಗಿ ಪಾಲಾಗುತ್ತೆ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ನೀವು ಮನೇಲಿ
ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ ಕೆಲಸಗಳ ಈಗ ಹಸ್ಬೆಂಡ್ಸ್ ಆಗಿರೋದು ಮಗುನ ನೋಡ್ತಾ ಇರ್ಬೋದು, ಅಥವಾ ಮಗುನ ವಾಕಿಂಗ್ ಕರ್ಕೊಂಡು ಹೋಗ್ಬೋದು, ಅಥವಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೋದು, ಅಥವಾ ಮಕ್ಳ ಜೊತೆ ಆಟ ಆಡ್ಬೋದು. ಸೊ ಆ ರೆಸ್ಪಾನ್ಸಿಬಿಲಿಟಿ ಹಸ್ಬೆಂಡ್ ತಗೊಂಡ್ರೆ ಅವರಿಬ್ರು ಅತ್ತೆ ಮತ್ತೆ ಸೊಸೆ ಇಬ್ರು ಸಹ ಅಡಿಗೆ ಮಾಡ್ಬೋದು, ಮಾಡ್ಬೋದು. ಸೊ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಅವಳಿಗೆ ಒತ್ತಡ ಆಗಲ್ಲ. ಸೊ ಮನೆಗೆ ಬಂದ್ಬಿಟ್ಟು ಅವಳು ಕೆಲಸ ಬೆಳಗ್ಗೆ ತಿಂಡಿ ಅಡಿಗೆ ಮಾಡ್ಬೇಕು, ರಾತ್ರಿ ಅಡಿಗೆ ಮಾಡ್ಬೇಕು, ಚಪಾತಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅವಳಿಗೆ ನೆಕ್ಸ್ಟ್ ಡೇ ಅವಳಿಗೆ ಆಫೀಸಿಗೆ ಹೋಗಕ್ಕೆ ಒಂಥರ ಎನರ್ಜಿನೂ ಇರಲ್ಲ, ಮತ್ತೆ ಅವಳಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬರೋದಕ್ಕೆ ಇದು ಕೂಡ ಕಾರಣ. ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾರೆ ಹೆಣ್ಮಕ್ಳು, ಸೊ ಹಾಗಾಗಿ ಬಾಡಿನಲ್ಲಿ ಎನರ್ಜಿ ಇರೋದಿಲ್ಲ, ಸೊ ಅದರಿಂದ ರಕ್ತದ ಕೊರತೆ ಕೂಡ ಉಂಟಾಗ್ತದೆ. ಡೆಫಿನೆಟ್ಲಿ ಇವಾಗ ನಾವು ಇಮೋಷನಲ್ ವೆಲ್ಬಿಂಗ್ ಯಾಕೆ ಮಾತಾಡ್ತಿದೀವಿ ಅಂತ, ಯಾಕಂದ್ರೆ ಅದು ಈಗ ಫಿಸಿಕಲಿ ನಾವು ಎಷ್ಟು ಫಿಟ್ ಇದ್ರು ಇಮೋಷನಲ್ ನಾವು ಫಿಟ್ ಇಲ್ದಿದ್ರೆ ತುಂಬಾ ತರ ಡಿಸೀಸ್ ಬರುತ್ತೆ. ಇವಾಗ BP ಆಗಿರ್ಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಲಿ, ಆಮೇಲೆ ಓವರ್ ಸ್ಟ್ರೆಸ್ ಆಗಿರ್ಲಿ, ಇದೆಲ್ಲ ಹೇಗ್ ಬರೋದು ಅಂದ್ರೆ ನಮಗೆ ಅಷ್ಟು ಒತ್ತಡದಿಂದ, ಸ್ಟ್ರೆಸ್ ಇಂದ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ. ಸೊ ನಾವು ತುಂಬಾ ಎಚ್ಚರ ಇಟ್ಕೋಬೇಕು. ಇಮೋಷನಲ್ ವೆಲ್ಬೀಯಿಂಗ್ ಎಷ್ಟು ಇಂಪಾರ್ಟೆಂಟು ಅಂದ್ರೆ ನಮ್ಮ ಮನೇಲಿ ನಾವು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಮೇಲೆ ನಾವು ಈ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡ್ರೆ ಮಾತ್ರ ನಾವು ಹ್ಯಾಪಿಯಾಗಿ ಇರ್ಬೋದು. ಆಸ್ ಎ ವರ್ಕಿಂಗ್ ವುಮನ್ ಯಾವ ತರದ ಪ್ರೆಷರ್, ಸ್ಟ್ರೆಸ್ ಆಫೀಸಲ್ಲಿ ಮನೆಯಲ್ಲಿ ಹೆದರಿಸ್ತಾಳೆ ಹೆಣ್ಮಕ್ಳಿಗೆ ಆಫೀಸಲ್ಲೂ ತುಂಬಾ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಅವಳಿಗೆ ಟಾರ್ಗೆಟ್ಸ್ ಇರುತ್ತೆ, ಆಮೇಲೆ ಹೋಗಿ ಬರೋದು, ಕಮ್ಯೂಟ್ ಮಾಡೋದು ಅವಳಿಗೆ ಸ್ಟ್ರೆಸ್ ಆಗುತ್ತೆ. ಯಾಕಂದ್ರೆ ಇವಾಗ 1.5 hour 2 hours ಬರೀ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಮನೆಗೆ ಬಂದ್ಮೇಲೆ ಮಗುದು ಹೋಮ್ವರ್ಕ್ ಆಗಿರ್ಲಿ, ಮಗುದು ಊಟದ ಬಗ್ಗೆ ಯೋಚನೆ ಇರುತ್ತೆ, ಮನೆಗೆ ಬಂದ್ಬಿಟ್ಟು ಅಡಿಗೆ ಮಾಡ್ಬೇಕು ಅಂತ ಆ ಸ್ಟ್ರೆಸ್ ಇರುತ್ತೆ. ಆಸ್ ನಮ್ಮ ಮನೇಲಿ ಇರೋರು ಲೈಕ್ ಅತ್ತೆ ಆಗಿರ್ಲಿ, ಮಾವ ಆಗಿರ್ಲಿ, ಅಥವಾ ಗಂಡ ಆಗಿರ್ಲಿ, ನೀವು ಯಾವ ತರ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ನಿಜ ಕೊಡ್ತಾ ಇದ್ದೀರಾ ಅಥವಾ ಜಸ್ಟ್ ಪ್ರೆಷರ್ ಕೊಡ್ತಾ ಇದ್ದೀರಾ ಅಂತ ನೀವು ಫಸ್ಟ್ ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮನೆಗೆ ಬಂದ್ಬಿಟ್ಟು ಅವಳು ಅಡಿಗೆ ಮಾಡ್ಬೇಕು, ಮನೆಗೆ ಬಂದ್ಬಿಟ್ಟು ಬಟ್ಟೆ ವಾಶಿಗೆ ಹಾಕ್ಬೇಕು, ಬಟ್ಟೆ ಫೋಲ್ಡ್ ಮಾಡ್ಬೇಕು, ಲಂಚ್ ಬಾಕ್ಸ್ ತೊಳಿಬೇಕು, ತುಂಬಾ ಕೆಲಸ ಇರುತ್ತೆ. ಬಟ್ ನೀವು ನೀವು ಅವಳು ಬರೋಕ್ಕಿಂತ ಮೊದಲು ನೀವು ಎಷ್ಟೊಂದು ಕೆಲಸ, ಸ್ವಲ್ಪ ಆದ್ರೂ ಅತ್ತೆ ಎಷ್ಟು ಕೆಲಸ ಮಾಡ್ಬೋದು, ಸ್ವಲ್ಪ ನೀವು ಕೆಲಸ ಹೆಲ್ಪ್ ಮಾಡಿದ್ರೆ ಅವರಿಗೂ ಸುಲಭವಾಗುತ್ತೆ. ಈಗ ಎಲ್ಲ ಒಂದ್ ಕಡೆ ಫಿನಾನ್ಷಿಯಲ್ ಪ್ರೆಷರ್ ಅನ್ನ ಕೂಡ ಎಲ್ಲಾ ಸೊಸೆಯಂದ್ರು ಶೇರ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರೆಷರ್ ಇಂದ ಹೊರಗಡೆ ಬರೋದಕ್ಕೆ ಏನ್ ಮಾಡ್ಬೇಕು? ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಮಾತ್ರ ಬೆಂಗಳೂರಂತ ಸಿಟಿಯಲ್ಲಿ ಇರಕ್ಕಾಗುತ್ತೆ. ಸೊ ನಾವು ನಮಗೆ ತಲೆ ಒಳಗೆ ಇರ್ಬೇಕಾಗತ್ತೆ, ಓಕೆ ಇವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಸೊ ಇವಳು ದುಡ್ಡು ತರ್ತಾ ಇದ್ದಾಳೆ, ನಮ್ಮ ಇಲ್ಲಿದ್ದು ಮನೆ ಖರ್ಚಿಗೆ ಅದು ಹೆಲ್ಪ್ ಆಗ್ತಾ ಇದೆ ಅಂತ ನಾವು ತಗೋಬೇಕು, ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅವಳು ಕೆಲ್ಸಕ್ಕೆ ಹೋದಾಗ ನಾವು ಏನ್ ಮಾಡ್ಬೋದು, ನಾವು ಅಟ್ಲೀಸ್ಟ್ ಅಡಿಗೆ ಮಾಡ್ಬೋದು, ಅಥವಾ ನಾವು ಚೆನ್ನಾಗಿ ಅವಳ ಜೊತೆ ಮಾತಾಡ್ಬೋದು, ಅಥವಾ ಅವಳ ಜೊತೆ ಕುತ್ಕೊಂಡು ಓಕೆ ಏನಾಯ್ತು ಆಫೀಸಲ್ಲಿ ಅಂತ ಸ್ವಲ್ಪ ಅಟ್ಲೀಸ್ಟ್ ಫ್ರೆಂಡ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವಳಿಗೆ ಮನೆ ಒತ್ತಡ ಅಷ್ಟು ಬರಲ್ಲ. ಯಾಕಂದ್ರೆ ಆಫೀಸ್ ಒತ್ತಡ, ಪ್ರೆಷರು, ಟಾರ್ಗೆಟ್ ಅವಳು ತಗೋಬೇಕಾಗತ್ತೆ, ಅಲ್ಲಿ ಏನು ಮಾತಾಡಕ್ಕಾಗಲ್ಲ. ಮನೇಲೂ ಅವಳಿಗೆ ಆ ಪ್ರೆಷರು, ಟೆನ್ಷನ್ ಇದ್ರೆ ಅವಳಿಗೆ ಸ್ವಲ್ಪ ದಿನ ಆದ್ಮೇಲೆ ಅವಳು ಕೆಲಸನೇ ಬಿಡ್ಬೇಕಾಗುತ್ತೆ. ಕೆಲಸ ಬಿಟ್ರೆ ಅವಳಿಗೆ ಮನೇಲಿ ಫೈನಾನ್ಷಿಯಲಿ ಅವಳಿಗೆ ಸಪೋರ್ಟ್ ಮಾಡಕ್ಕಾಗಲ್ಲ. ಎಷ್ಟೊಂದ್ಸಲ ಚಿಕ್ಕ ಪುಟ್ಟ ವಿಷಯಗಳಿಗೆ ಡಿವೋರ್ಸ್ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಇದ್ರಂತೂ ದೊಡ್ಡ ಕಾಂಪ್ಲಿಕೇಶನ್ಸ್ ಉಂಟಾಗ್ತಾ ಇದೆ. ಸೊ ಡಿವೋರ್ಸ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ? ಸೊ ಇವಾಗ ತುಂಬಾ ಡೈವರ್ಸ್ ಆಗ್ತಾ ಇದೆ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ, ಈ ಸಣ್ಣ ಇವತ್ತೇನೋ ಒಂದು ಅಡಿಗೆ ಮನೇಲಿ ಏನೋ ಆಗಿರುತ್ತೆ, ಅದು ನೆಕ್ಸ್ಟ್ ಡೇ ಅದು ದೊಡ್ಡದಾಗುತ್ತೆ. ಸೊ ಆ ಸಣ್ಣ ವಿಷಯನೇ ದೊಡ್ಡದಾಗಿ ಆಮೇಲೆ ಅದು ಡೈವರ್ಸಿಗೆ ಆಗ್ತಾ ಇದೆ. ಸೊ ಯಾಕೆ ಆಗ್ತಾ ಇದೆ ಅಂದ್ರೆ, ಒಂದು ಏನಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಮೇಲೆ ಇನ್ನೊಂದು ಏನಂದ್ರೆ ಓಕೆ ನಾವು ಡಾಮಿನೇಟಿಂಗ್, ನಾನು ಹೇಳ್ದಂಗೆನೆ ಇಲ್ಲಿ ಮನೇಲೆಲ್ಲ ಆಗ್ಬೇಕು, ಆಮೇಲೆ ಇನ್ನೊಂದೇನಂದ್ರೆ ನನ್ನ ಮಗ ಸೊಸೆ ಹೇಳ್ದಂಗೆ ಕೇಳ್ತಾ ಇದ್ದಾರೆ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ತಾ ಇದ್ದೆ, ಈಗ ಅವನು ನನ್ನನ್ನು ಕೇಳೋದಿಲ್ಲ, ನಂಗೆ ಟೈಮ್ ಕೊಡೋದಿಲ್ಲ. ಈಗ ಮದ್ವೆ ಆಗಿ ಅವಳಿಗೆ ಟೈಮ್ ಕೊಡದೆ ನಿಮ್ಮ ಹತ್ರ ಇಷ್ಟು ವರ್ಷ ಇದ್ದ ಅವನು. ಸೊ ಇವಾಗ ಯಾರಿಗೆ ಟೈಮ್ ಕೊಡ್ಬೇಕಾಗುತ್ತೆ? ನೀವೇ ಯೋಚನೆ ಮಾಡಿ, ನಿಮಗ್ ಟೈಮ್ ಕೊಡ್ಬೇಕಾ ಅಥವಾ ಈಗ ಅವಳ ಹೆಂಡತಿಗೆ ಟೈಮ್ ಕೊಡ್ಬೇಕಾ? ಹೆಂಡತಿಗೆ ತಾನೇ. ಹೆಣ್ಮಕ್ಳಿಗೆ ಯಾವ ತರ ಟಿಪ್ಸ್ ಕೊಡ್ತೀರಾ? ಎಲ್ಲಾ ಸಿಚುಯೇಷನ್ಸ್ ಸಮಾನವಾಗಿ ಹ್ಯಾಂಡಲ್ ಮಾಡ್ಬೇಕು. ನಮ್ಗೆಲ್ಲರಿಗೂ ಗೊತ್ತಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಫ್ಯಾಮಿಲಿನಲ್ಲಿ ಪ್ರೀತಿ ಕಾಳಜಿ ಇದ್ರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಮನೋಭಾವ ಇದ್ರೆ ಯಾವ ಅತ್ತೆ ಸೊಸೆ ಅನ್ನುವಂಥದ್ದು ಒಂದು ವಿಷಯನೇ ಆಗೋದಿಲ್ಲ.
ಎಲ್ರು ನಮ್ಮ ಮನೆಯವರೇ ಅಂತ ಅನ್ಕೊಂಡು ಚೆನ್ನಾಗಿರಬಹುದು ಅಂತ ಹೇಳಿ, ಆದ್ರೆ ಅದಾಗ್ತಾ ಇಲ್ಲ. ಅದನ್ನ ಮೀರಿ ಸಮಸ್ಯೆಗಳು ಬಂದಾಗ ಹೆಣ್ಮಕ್ಳಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಹೆಣ್ಮಕ್ಳು ಯಾವ ಅತ್ತೆ ಆಗಿರ್ಲಿ ಸೊಸೆ ಆಗಿರ್ಲಿ ಯಾವುದೇ ಹೆಣ್ಮಕ್ಳು ಫಸ್ಟ್ ಅವರಿಗೆ ಪ್ರಯಾರಿಟೈಸ್ ಕೊಡ್ಬೇಕು. ಅದಕ್ಕೆ ಹೇಳ್ತೀವಲ್ಲ ಸೆಲ್ಫ್ ಲವ್ ಅಂತ. ಸೆಲ್ಫ್ ಲವ್ ಇಸ್ ನಾಟ್ ಸೆಲ್ಫಿಶ್. ಸೊ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಳು ನೋಡ್ಕೋತೀವಿ, ನಮ್ಮ ಗಂಡನ್ ನೋಡ್ಕೋತೀವಿ, ಅತ್ತೆ ಮಾವನ ನೋಡ್ಕೋತೀವಿ, ಬಟ್ ನಮಗೆ ಲಾಸ್ಟ್ ನಾವು ನೋಡ್ಕೋತೀವಿ. ಫಸ್ಟ್ ನಾವು ನಮ್ಮನ್ನ ಫಸ್ಟ್ ನಾವು ನೋಡ್ಕೊಂಡ್ರೆ ನಮಗೆ ಅದು ಎನರ್ಜಿನೂ ಇರುತ್ತೆ, ನಾವು ಎಲ್ಲರನ್ನೂ ಸಂತೋಷದಲ್ಲಿ ನೋಡ್ಕೋಬಹುದು. ಸೊ ಇವಾಗ ಏನ್ ಮಾಡ್ತೀವಿ, ನಾವು ಬೆಳಿಗ್ಗೆ ಅಡಿಗೆ ಮಾಡ್ತೀವಿ, ಲಂಚುನು ಮಾಡ್ತೀವಿ, ಬಟ್ ನಾವು ಒಂದು 5 ನಿಮಿಷ ಕೂತು ತಿನ್ನಷ್ಟು ನಮಗೆ ಟೈಮ್ ಇರಲ್ಲ. ಸೊ ಎವ್ರಿ ಡೇ ಅಟ್ ಲೀಸ್ಟ್ 45 ಮಿನಿಟ್ಸ್ ಟು 1 hour ನಮಗೆ ಟೈಮ್ ಕೊಡ್ಬೇಕು. ನಮಗೆ ಟೈಮ್ ಅಂದ್ರೆ ನೀವೀಗ ಟು ಡೂ ಲಿಸ್ಟ್ ಮಾಡ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಾನು ಅಡಿಗೆ ಮಾಡಬೇಕು, ಆಫೀಸಿಗೆ ಹೋಗ್ಬೇಕು, ಮಗುಗೆ ಈ ತರ ಹೋಮ್ ವರ್ಕ್ ಮಾಡಿಸ್ಬೇಕು, ಅಥವಾ ನಾನು ಗ್ರಾಸರಿ ತರಬೇಕು, ನಾನು ಹಾಲು ತರಬೇಕು, ಎಲ್ಲ ಲಿಸ್ಟ್ ಮಾಡ್ತೀರಾ. ಆ ಲಿಸ್ಟ್ ಅಲ್ಲಿ ನೀವು ಎಷ್ಟು ಟೈಮ್ ನಿಮಗೆ ಕೊಡ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದೀರಾ? ಇಲ್ಲ ತಾನೆ. ಸೊ ಇವತ್ತಿಂದ ಅಟ್ ಲೀಸ್ಟ್ 1 ಗಂಟೆ ನಿಮಗೆ ಅಂತ ಟೈಮ್ ಕೊಡಿ. ಇಟ್ ಕ್ಯಾನ್ ಬಿ ಜರ್ನಲಿಂಗ್, ಇಟ್ ಕ್ಯಾನ್ ಬಿ ನಿಮ್ಮ ಹಾಬೀಸು, ಕಲರಿಂಗು, ಯೋಗ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಜಸ್ಟ್ ಲಿಸ್ನಿಂಗ್ ಟು ಮ್ಯೂಸಿಕ್, ನಿಮ್ಮ ಫೇವರೇಟ್ ಸೀರಿಯಲ್ ನೋಡೋದಾಗಿರ್ಲಿ, ಅಟ್ ಲೀಸ್ಟ್ 20 ಮಿನಿಟ್ಸ್ ನೀವು, ಅಥವಾ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡೋದಾಗಿರ್ಲಿ, ಅದು ನಿಮ್ಮ 1 hour ಇನ್ನ 24 hours ಅಲ್ಲಿ ಇಡ್ಲೇಬೇಕಾಗತ್ತೆ. ಸೊ ಅವಾಗ ನಿಮಗೆ ಖುಷಿ ಆಗುತ್ತೆ, ಓಕೆ ನಾನು ಬೇರೆಯವರಿಗೆ ಎಷ್ಟೊಂದು ಮಾಡಿದ್ದೀನಿ, ಬಟ್ ನನಗೆ 1 hour ನಾನು ಕೊಟ್ಕೊಂಡಿದ್ದೀನಿ, ನನ್ನ ಬಗ್ಗೆ ನಾನು ಕಾಳಜಿ ಕೊಟ್ಟಿದ್ದೀನಿ, ನನ್ನ ಪ್ರೈವೇಟ್ ಟೈಮ್ ನನಗಿದೆ ಅಂತ ನಮಗೆ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡುವಂತವ್ರೆ ಜಾಸ್ತಿ. ಇದಕ್ಕೆ ತಮ್ಮ ಉತ್ತರ? ಸೊ ಕೆಲಸ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ನಾವು ಹೇಳ್ತೀವಿ ಮದ್ವೆ ಆದ್ಮೇಲೆ ಕೆಲಸ, ಅಥವಾ ನಾವು ಇಷ್ಟು ಓದಿದೀವಿ ಅಂತ ಕೆಲಸ ಮಾಡ್ಬೇಕು ಅಂತ. ಎಲ್ಲರೂ ಓದೋದು ಏನಕ್ಕೆ, ದುಡ್ಡು ಅಲ್ದೇನೆ ನಾವು ಕೆಲಸ ಮಾಡ್ತಾ ಇದ್ರೆ ನಮಗೆ ಹ್ಯಾಪಿಯಾಗಿರ್ತೀವಿ. ಒಂದು ಸೆಕೆಂಡ್ ಏನಂದ್ರೆ ನಮ್ಮ ಸ್ಟ್ರೆಂತ್ ನ ನಾವು ಪ್ರೊಫೆಷನಲ್ ಲೈಫಲ್ಲಿ ಕೊಡ್ತೀವಿ. ಥರ್ಡ್ ಏನಂದ್ರೆ ನಮಗೆ ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಇನ್ನೊಂದು ಫೋರ್ತ್ ಏನಂದ್ರೆ ನಾವು ಮನೇಲಿ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಲಕ್ಸುರಿಯಾಗಿನೂ ಇರ್ಬೋದು. ಸೊ ನಾವು ಮದ್ವೆ ಆದ್ಮೇಲೆ ತುಂಬಾ ಜನ ಹೇಳ್ತಾರೆ, ಓ ಮದ್ವೆ ಆದ್ಮೇಲೆ ನೀನು ಕೆಲಸ ಮಾಡ್ಬೇಡ, ಮನೇಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬಾ ನೋಡ್ಕೋಬೇಕಾಗತ್ತೆ ಅಂತ. ಅದು ಯಾಕೆ? ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋದು ನೀವು ತಿಳ್ಕೊಂಡಿರ್ತೀರಾ. ಅವಳಿಗೆ ಒಳ್ಳೆ ಡ್ರೆಸ್ ಹಾಕೋಬೇಕು, ಅಥವಾ ಅವಳು ಒಳ್ಳೆ ಕಾರ್ ತಗೋಬೇಕು ಅಂತ ಅವಳ ಇಂಟೆನ್ಷನ್ ಇರುತ್ತೆ ಅಂತ. ಆ ತರ ಏನಿಲ್ಲ. ಸೊ ಅವಳು ಯಾಕೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದೇನಂದ್ರೆ ಅವಳಿಗೆ ಅದು ಖುಷಿ ಆಗುತ್ತೆ. ಇನ್ನೊಂದೇನಂದ್ರೆ ಅವಳು ಮನೆ ರೆಸ್ಪಾನ್ಸಿಬಿಲಿಟಿ ತಗೊಂತಾಳೆ, ಮತ್ತೆ ಎಲ್ಲರದ್ದು ಒಂದ್ ರೆಸ್ಪಾನ್ಸಿಬಿಲಿಟಿ ಅವ್ರ ಜವಾಬ್ದಾರಿನೂ ತಗೋತಾ ಇದ್ದಾಳೆ. ಅಲ್ಲಿ ಮಕ್ಳು ಸ್ಟಡೀಸ್ ಆಗಿರ್ಲಿ, ಮನೇದ್ ಖರ್ಚಾಗಿರ್ಲಿ, ಸೊ ಆ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ದಾಳೆ ಅಂತಾನು ತಲೆಯಲ್ಲಿ ಇಟ್ಕೋಬೇಕು ನಾವು. ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೇಡಮ್, ಪ್ರಕೃತಿ ನೀಡಿರುವಂತಹ ವರ ಹೆಣ್ಮಕ್ಳಿಗೆ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಹೇಳ್ಬಿಟ್ಟು. ಇಂಥದ್ದೊಂದು ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳು ರೆಸ್ಟ್ ಇಲ್ದಲೆ ದುಡಿತಾ ಇದ್ದಾರೆ. ಇದರಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ? ಅವಾಗ ಅವರಿಗೆ ತುಂಬಾನೇ ಈಗ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಟೈಮ್ ಅದು 5 days, ಅವಾಗ ತುಂಬಾನೇ ಅವರಿಗೆ ಸುಸ್ತಾಗೋದು, ಅಥವಾ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಜಾಯಿಂಟ್ಸ್ ಪೇನ್ ಇರುತ್ತೆ, ಆಮೇಲೆ ತುಂಬಾ ಮೂಡ್ ಸ್ವಿಂಗ್ಸ್, ಸ್ವಲ್ಪ ಒಂದೊಂದ್ಸತಿ ಸಿಟ್ಟು ಬರೋದು, ಒಂದೊಂದ್ಸತಿ ಏನು ಅವರಿಗೆ ಬೆಳಿಗ್ಗೆ ಎದ್ದು ಮಾಡ್ಬೇಕು ಅಂತನೂ ಅನ್ಸಲ್ಲ, ಬೇಜಾರಾಗೋದು, ಅದೆಲ್ಲ ಅದು 5 ದಿನ ಆಗೇ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಆ ಟೈಮ್ ಅಟ್ ಲೀಸ್ಟ್ ನಾವು 3 days ರೆಸ್ಟ್ ಮಾಡ್ಬೇಕಾಗುತ್ತೆ. ತುಂಬಾ ಆಕ್ಟಿವಿಟಿ, ಮಲ್ಟಿ ಟಾಸ್ಕಿಂಗು, ಅಥವಾ ತುಂಬಾ ನಡೆಯೋದು, ಅಥವಾ ಅಡ್ಗೆ ಮನೇಲಿ ಕೆಲಸ ಮಾಡೋದು, ಆಮೇಲೆ ಮಕ್ಕಳನ್ನು ನೋಡ್ಕೊಳೋದು, ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಪೇನ್ ಆಗಿರ್ಲಿ, ಅಥವಾ ಮೂಡ್ ಸ್ವಿಂಗ್ಸ್ ಆಗಿರ್ಲಿ. ಸೊ ಆ ಟೈಮು ನಾವು ಕಾಮ್ ಆಗಿರ್ಕೊಂಡು ನಮಗೆ ಏನು ಇಷ್ಟ ಅದನ್ನ ಅಡ್ಗೆ ಮಾಡ್ಕೊಂಡು ತಿನ್ನೋದು, ಅಥವಾ ನಮಗೆ ಏನು ಇಷ್ಟ ಆಗುತ್ತೆ, ಪ್ರಾಬ್ಲಿ ದ ಹಾಬೀಸ್, ನಮಗೆ ಏನು ಹಾಬೀಸ್ ಇದೆ ಅದನ್ನೆಲ್ಲ ಆ ಟೈಮ್ ಜಾಸ್ತಿ ಮಾಡಿದ್ರೆ ನಮಗೆ ಖುಷಿ ಕೊಡುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಅಂತ ಬಂದಾಗ ಬರೀ ಹೆಣ್ಮಕ್ಳಿಗೆ ಸ್ಟ್ರೆಸ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಗಂಡು ಮಕ್ಳಿಗೂ ಕೂಡ ಸ್ಟ್ರೆಸ್ ಇರುತ್ತೆ. ಸೊ ಯಾವ ತರ ಸ್ಟ್ರೆಸ್ ನ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಳು ಎದುರಿಸ್ತಾ ಇದ್ದಾರೆ? ಸೊ ಈಗ ನಾವು ಬರೀ ಹೇಳ್ತೀವಿ ಓಕೆ ಹೆಣ್ಮಕ್ಳಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಅವಳು ಅಡುಗೆ ಮಾಡ್ತಾಳೆ, ಅವಳು ಮದರು, ಅವಳು ವೈಫು, ಆಮೇಲೆ ಪ್ರೊಫೆಷ್ನಲಿ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಅಂತ. ಬಟ್ ಈವನ್ ಮನೇಲಿ ಯಜಮಾನ್ರಿಗೂ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಅವ್ರದ್ದು ಫೈನಾನ್ಷಿಯಲಿ ಅವರು ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ. ಮಗುನು ನೋಡ್ಕೊಳೋದಾಗಿರ್ಲಿ, ಅಥವಾ ಅವರ ಅಪ್ಪ ಅಮ್ಮನ ನೋಡ್ಕೊಳೋದಾಗಿರ್ಲಿ, ಅಥವಾ ವೈಫ್ ನೋಡ್ಕೊಳೋದಾಗಿರ್ಲಿ. ಸೊ ನಾವು ಬರೀ ಓಕೆ ಒತ್ತಡ ಬರೀ
ಹೆಂಗಸರಿಗೆ ಅಂತಲ್ಲ ಹಸ್ಬೆಂಡ್ಸ್ಗೂ ಇರುತ್ತೆ. ಸೊ ನಾವು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ. ಓಕೆ, ಪ್ರಾಬ್ಲಿ ಒಂದ್ ಸ್ವಲ್ಪ ದಿನ ಇಲ್ಲಿ ಕೆಲಸ ಜಾಸ್ತಿ ಇರ್ಬೋದು, ಒಂದು 15 days. ಸೊ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ನಾವು ಮಗುದ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ. ಸೊ 50-50 ತಗೋತಾ ಇರ್ತಿದ್ವಿ. ಬಟ್ ಇದೊಂದು 10 days ಅವ್ರಿಗೆ ಪ್ರಾಜೆಕ್ಟ್ ಎಂಡ್ ಆಫ್ ದ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಲೇಟ್ ಬರ್ಬೋದು ಆಫೀಸಿಂದ. ಇಟ್ಸ್ ಓಕೆ, ನಾವು ಆಕ್ಸೆಪ್ಟ್ ಮಾಡ್ಕೊಬಿಟ್ಟು ನಾವು ಆ ರೆಸ್ಪಾನ್ಸಿಬಿಲಿಟೀಸ್, ಮಗು ನೋಡ್ಕೊಂಡು ರೆಸ್ಪಾನ್ಸಿಬಿಲಿಟಿ ಅಥವಾ ಮನೇಲಿ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ನಿಮಗೆ ಆ ಥರ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಅವರು ಆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಅವರಿಗೆ ಹೆಚ್ಚು ಪ್ರೆಷರ್ ಇರುತ್ತೆ ಅಂತ ನಾವು ಹೇಳಿದ್ವಿ. ಆದ್ರೆ ನಿಜಕ್ಕೂ ಗಂಡು ಮಕ್ಳು ಯಾವ ತರ ಫಿನಾನ್ಷಿಯಲ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಯಾವ್ಯಾವ ತರದ ಸ್ಟ್ರೆಸ್ ಅನ್ನ ಗಂಡ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ತೆಗೆದುಕೊಳ್ತಿದ್ದಾರೆ, ಅದು ಸಿಚುಯೇಷನ್ ಅಲ್ಲಿ ಬರ್ತಾ ಇದೆಯಾ ಅಥವಾ ಅವಾಗ್ಲಿಂದಲೂ ಅದು ಜವಾಬ್ದಾರಿ ಬರೀ ಗಂಡಸಿನ ಮೇಲೆ ಅನ್ನೋದಕ್ಕೆ ನಿರ್ಧಾರ ಆಗ್ಬಿಟ್ಟಿದ್ಯಾ? ಗಂಡು ಮಕ್ಳಿಗೂ ಇವಾಗ ತುಂಬಾನೇ ಪ್ರೆಷರ್ ಇದೆ. ಯಾಕಂದ್ರೆ ಅವರಿಗೆ ಹೋಮ್ ಲೋನ್ ಇರುತ್ತೆ, ಪರ್ಸನಲ್ ಲೋನ್ ಇರುತ್ತೆ, ಆಮೇಲೆ ಅವ್ರದ್ದು ಬಿಸ್ನೆಸ್ ಲೋನ್ ಇರುತ್ತೆ. ಸೊ ತುಂಬಾನೇ ಲೋನ್ಗಳಿದ್ದಾಗ ಅವ್ರಿಗೆ ಪ್ರೆಷರು ಜಾಸ್ತಿ ಇರುತ್ತೆ. ಇಷ್ಟು ನಾನು ಟಾರ್ಗೆಟ್ ಮಾಡಬೇಕು, ಇಷ್ಟು ಈ ತಿಂಗಳಿಗೆ ನಾನು ಇಷ್ಟು ಕೊಡಬೇಕು ಅಂದ್ರೆ ನಾನು ಜಾಸ್ತಿನೇ ಕೆಲಸ ಮಾಡಬೇಕಾಗುತ್ತೆ. ಟಾರ್ಗೆಟ್ಗಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಸಿಕ್ಕುತ್ತೆ, ರೈಟ್? ಸೊ ನಾವು ವೈಫ್ ಆದವರು ನಾವು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಕೆಲಸ ಮಾಡಿ ನಾವು ಸ್ವಲ್ಪ ಮನೇಲಿ ದುಡ್ಡು ತಂದ್ರೆ ಬಾಂಡಿಂಗ್ನು ಜಾಸ್ತಿ ಆಗುತ್ತೆ, ನಮ್ಮಿಬ್ರು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ನಮ್ಮಿಬ್ರು ಲವ್ ಮತ್ತೆ ರಿಲೇಶನ್ಶಿಪ್ ಗ್ರೋ ಆಗುತ್ತೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರು ಕೂಡ ಎಂತ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಅದು ಡಿವೋರ್ಸ್ ಲೆವೆಲ್ ತನಕ ಹೋಗುತ್ತೆ ಎನ್ನುವಂತ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವಂತೆ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ವಿಶೇಷವಾದಂತ ಸಂಚಿಕೆ ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರ ಡೆಡಿಕೇಶನ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿನಿತ್ಯವೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಹೆಣ್ಮಕ್ಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಚಾಲೆಂಜಿಂಗ್ ಲೈಫ್ ಅನ್ನ ಅನುಭವಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ, ಯಾವ್ಯಾವ ಸವಾಲುಗಳನ್ನ ಮೀರಿ ಅವರು ಬದುಕ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಮದೊಂದು ಚಿಕ್ಕ ಸಹಕಾರ, ಪ್ರೋತ್ಸಾಹ, ಪ್ರೀತಿ, ಕಾಳಜಿ ಅವರನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಈ ಕೂಡಲೇ ಈ ವಿಡಿಯೋನ ನಮ್ಮ ಎಲ್ಲಾ ಪ್ರೀತಿಯ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡುವಂತ, ಅವರನ್ನ ಅವರೇ ಪ್ರೀತಿಸುವಂತ ರೀತಿ ಮಾಡುವಂತ ಜವಾಬ್ದಾರಿ ನಿಮ್ಮದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.